ಸ್ನೇಹಿತರೆ, ಇಂದು ಜನವರಿ 14ನೇ ತಾರೀಕು ಮಂಗಳವಾರ, ಸಂಕ್ರಾಂತಿ ಹಬ್ಬ. ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರದ ಮೊದಲನೇ ಹಬ್ಬ ಮಂಗಳವಾರದ ದಿನ ಬಂದಿರೋದು ವಿಶೇಷ. ಮಂಗಳವಾರದ ಅಧಿಪತಿ ಕುಜ ಆಗಿರೋದ್ರಿಂದ ಈ ದಿನ ಒಂದು ಅದ್ಭುತವಾದಂಥ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಲ ಬಾಧೆಗಳ ನಿವಾರಣೆಗೆ, ಧನಾಭಿವೃದ್ಧಿಗೆ, ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಗೆ ಲಭಿಸ್ಬೇಕು ಅಂದರೆ ಈ ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ. ಖಂಡಿತವಾಗಿಯೂ ನಿಮ್ಮ ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ, ಹಣ ವೃದ್ಧಿಯಾಗತ್ತೆ, ಸಾಲಗಳಿದ್ದರೆ ಸಾಲಗಳು ಸಂಪೂರ್ಣವಾಗಿ ನಿವಾರಣೆಯಾಗತ್ತೆ. ಸ್ನೇಹಿತರೆ, ಇಂದು ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನೆಲ್ಲ ಇಟ್ಟು ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಹಾಗೆ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಶನಿ ದೋಷ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ. ಇಡೀ ಸಂವತ್ಸರ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆಯೇ ಕಪ್ಪು ಎಳ್ಳಿನ ಪುಡಿಯನ್ನು ಮಾಡಿಕೊಂಡು ಅದನ್ನು ದೇಹದ ಮೇಲೆ ಲೇಪನ ಮಾಡಿ ಸ್ನಾನ ಮಾಡೋದು ಕೂಡ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ, ಗ್ರಹ ದೋಷಗಳು ನಿವಾರಣೆಯಾಗಿ ಗ್ರಹ ಶಾಂತಿ ಆಗುತ್ತೆ. ಈ ದಿನ ವಿಶೇಷವಾಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ, ದೇಹಕ್ಕೆ ಲೇಪಿಸಿಕೊಂಡು ಅಭ್ಯಂಗನ ಸ್ನಾನ ಮಾಡೋದ್ರಿಂದನೂ ಕೂಡ ನಿಮ್ಮ ದೇಹದಲ್ಲಿರುವ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ದುಷ್ಟಶಕ್ತಿಗಳು ಆಗಿರ್ಬೋದು, ಕೆಟ್ಟ ಕೇಡು ಶಕ್ತಿ ಯಾವುದಾದ್ರೂ ನಿಮ್ಮ ದೇಹಕ್ಕೆ ಅಂಟಿಕೊಂಡಿದ್ರು ಕೂಡ ಎಲ್ಲವೂ ನಿವಾರಣೆ ಆಗುವಂತಹ ಒಂದು ಅದ್ಭುತವಾದಂಥ ತಂತ್ರ. ಅನಂತರವಾಗಿ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಅದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಬಿಟ್ಟು ಬಿಳಿ ಎಳ್ಳನ್ನು ಸೇರಿಸಿ ಮನೆ ಮಂದಿಯಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಸೇವಿಸೋದ್ರಿಂದ ನಿಮ್ಮ ಕೌಟುಂಬಿಕವಾಗಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ನಿವಾರಣೆಯಾಗಿ ಕುಟುಂಬದಲ್ಲಿ ಒಂದು ಬಾಂಧವ್ಯ ಇರುತ್ತೆ, ಸುಖ ಸಂತೋಷ ಸಮೃದ್ಧಿ ಆಗುತ್ತೆ. ಹಾಗೆ ಈ ದಿನ ಹಳದಿ ಅಥವಾ ಹಸಿರು ಬಣ್ಣದ ಉಡುಪುಗಳನ್ನು ಧರಿಸಿ, ವಸ್ತ್ರಗಳನ್ನು ನೀವು ಹಳದಿ ಅಥವಾ ಹಸಿರು ಬಣ್ಣದ ಧರಿಸೋದ್ರಿಂದ ಖಂಡಿತವಾಗಿಯೂ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳ ನಿವಾರಣೆಗೆ ಮುಂಬರುವಂತಹ ಈ ಒಂದು ಸಂವತ್ಸರದಲ್ಲಿ ಬರುವಂಥ ದಿನಗಳೆಲ್ಲವೂ ಕೂಡ ಧನ ಪ್ರಾಪ್ತಿ ಯೋಗ ಬರುತ್ತೆ, ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಈ ದಿನ ನೀವು ಧರಿಸಬೇಕಾಗಿರುವಂಥ ಬಳೆಗಳ ಬಣ್ಣ ಅಂತಂದರೆ ಹಳದಿ, ಕೆಂಪು ಅಥವಾ ಹಸಿರು, ಈ 3 ಬಣ್ಣದ ಬಳೆಗಳನ್ನು ಧರಿಸೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟವನ್ನು ತಂದುಕೊಡುತ್ತೆ. ಈ ಬಳೆಗಳು ಧರಿಸೋದ್ರಿಂದ ಅದೃಷ್ಟವನ್ನು ತಂದುಕೊಡುತ್ತೆ, ಲಕ್ಷ್ಮಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಯಾವುದೇ ಕಾರಣಕ್ಕೂ ಈ ದಿನ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸಬೇಡಿ. ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸೋದಕ್ಕೆ ಹೋಗಬೇಡಿ. ಇನ್ನು ಕೆಂಪು ವರ್ಣದ ಬಟ್ಟೆಯನ್ನು ಕೂಡ ಧರಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ಮಂಗಳವಾರದ ದಿನ ಬಂದಿರೋದು ಕುಜ, ಈ ಒಂದು ಮಂಗಳವಾರದ ಅಧಿಪತಿ ಆಗಿರೋದ್ರಿಂದ, ಮಂಗಳವಾರದ ಅಧಿಪತಿ ಕುಜ ಆಗಿರೋದ್ರಿಂದ ಈ ಕೆಂಪು ವರ್ಣ ಕುಜನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಕೆಂಪು ವರ್ಣದ ಬಟ್ಟೆಯನ್ನು ಧರಿಸಬೇಡಿ. ಹಳದಿ ಅಥವಾ ಹಸಿರು ಬಣ್ಣ, ಇವೆರಡು ಬಣ್ಣದ ಬಟ್ಟೆಗಳನ್ನು ಯಾವುದಾದ್ರೂ ನೀವು ಧರಿಸ್ಬೋದು. ಅನಂತರ ಈ ದಿನ ಸೂರ್ಯನಿಗೆ ಆರ್ಘ್ಯವನ್ನು ಸಮರ್ಪಣೆ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಒಂದು ದಿನ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ, ಉತ್ತರಾಯಣದ ಪುಣ್ಯಕಾಲ. ಹಾಗಾಗಿ ಈ ದಿನ ನೀವು ಸೂರ್ಯನನ್ನು ನೋಡಿಕೊಂಡು ಸೂರ್ಯನಿಗೆ ಪೂಜಿಸೋದನ್ನು ಮರಿಬೇಡಿ. ಯಾಕಂದರೆ ಸೂರ್ಯನಾರಾಯಣನ ಅನುಗ್ರಹ ಸಿಕ್ತು ಅಂದರೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳಾಗಿರಲಿ, ಕಷ್ಟ ಬಾಧೆ ಬಂಧನಗಳು ನಿವಾರಣೆಯಾಗಿ ಸೂರ್ಯನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗಿ ಇಡೀ ಸಂವತ್ಸರ ಸುಖಕರವಾಗಿ ನಿಮ್ಮ ಜೀವನ ಸಾಗುತ್ತೆ. ಹಾಗಾಗಿ ಸೂರ್ಯನಿಗೆ ಒಂದು ಆರೋಗ್ಯವನ್ನು ಅರ್ಪಿಸಿ. ಹಾಗೆ ಸ್ನೇಹಿತರೆ, ಈ ದಿನ ಮಾಡುವಂತಹ ಸಿಹಿ ಹುಗ್ಗಿ ಅಥವಾ ಪೊಂಗಲ್ ಏನು ಹೇಳ್ತೀವಿ ಅದನ್ನು ಕೂಡ ಸೂರ್ಯನಿಗೆ ನೈವೇದ್ಯ ಮಾಡಬೇಕಾಗುತ್ತೆ. ಸೂರ್ಯನಾರಾಯಣ, ಅದರ ಜೊತೆಗೆ ವಿಷ್ಣು ಮತ್ತು ಪರಮಶಿವನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆಯೇ ಈ ದಿನ ಈ ಒಂದು ಚಿಕ್ಕ ತಂತ್ರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಕೊಳ್ಳಿ. ಇವತ್ತು ಬೆಳಗ್ಗೆ ನಿಮಗೆ 9:05ರಿಂದ ನಿಮಗೆ 5 ಗಂಟೆ ತನಕ ಶುಭಪ್ರದಾಯಕವಾದಂಥ ಒಂದು ಒಳ್ಳೆಯ ಕಾಲಮಾನ ಇದೆ. ಈ ಸಮಯದಲ್ಲಿ ನೀವು ಕಟ್ಕೊಳ್ಬೋದು. ಗೋಧೂಳಿ ಸಮಯ ಪುಣ್ಯಕಾಲ, ಆವಾಗಲೂ ಕೂಡ ನೀವು ಕಟ್ಕೊಳ್ಬೋದು. ಪ್ರದೋಷ ಸಮಯದಲ್ಲಿ ಕಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮುಖ್ಯ ದ್ವಾರ ಕಟ್ಕೊಂಡ್ರಿ ಅಂತಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ನೀವು ಅಂದುಕೊಂಡಂತಹ ಕಾರ್ಯಗಳು ಪರಿಪೂರ್ಣವಾಗಿ ನಡೆಯುತ್ತೆ. ಹಾಗೆಯೇ ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗಾಗಿ ಸಾಧ್ಯವಾದರೆ ನೀವು ಪ್ರದೋಷ ಕಾಲದಲ್ಲೂ ಕೂಡ ಕಟ್ಕೊಳ್ಬೋದು. ಸ್ನೇಹಿತರೆ, ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆ ಬೇಡ, ಹಳದಿ ಬಣ್ಣದ ಬಟ್ಟೆ ಬೇಕಾಗುತ್ತೆ ಈ ಒಂದು ತಂತ್ರಕ್ಕೆ. ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅನಂತರವಾಗಿ ಇದರಲ್ಲಿ 2 ಲವಂಗ, 2 ಏಲಕ್ಕಿ, ಹಾಗೆಯೇ 1 ರು ನಾಣ್ಯ ಇಷ್ಟೇ ಬೇಕಾಗಿರೋದು. ಅದರ ಜೊತೆಗೆ ನೀವು ಒಂದು ತುಂಡು ಸಣ್ಣ ಬೆಲ್ಲವನ್ನು ಬೇಕಾದರೆ ಸೇರಿಸಿ
ನೀವು ಕಟ್ಬೋದು. ಆದರೆ ಬೆಲ್ಲವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ನೀವು ಒಂದು ವಾರದ ಒಳಗಡೆ ಅದನ್ನು ತೆಗೆದುಬಿಡಿ. ಇರುವೆಗಳು ಅಲ್ಲಿ ಮುತ್ತುವಂಥ ಸಾಧ್ಯತೆ ಇರುತ್ತೆ. ಬೆಲ್ಲವನ್ನು ಸಾಧ್ಯ ಆದರೆ ಹಾಕಿ, ಇಲ್ಲ ಅಂದರೆ ಏಲಕ್ಕಿ ಅಥವಾ ಲವಂಗ, ಹಾಗೆಯೇ 1 ರೂ ನಾಣ್ಯ ಇಷ್ಟನ್ನು ಕಟ್ಟಿ ಸಂಕಲ್ಪಪೂರ್ವಕವಾಗಿ ಕಟ್ಟಿ. ಮಂಗಳವಾರದ ದಿನ ಆಗಿರೋದ್ರಿಂದ ಸಂಕಲ್ಪ ಮಾಡಿ ನೀವು ಕಟ್ಕೊಳ್ಳೋದ್ರಿಂದ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ಪದೇ ಪದೇ ಕುಜ ನಮ್ಮ ಕೈಯಲ್ಲಿ ಈ ಕಾರ್ಯವನ್ನು ಮಾಡಿಸ್ತಾನೆ. ನಾವು ಈ ದಿನ ಸಾಲವನ್ನು ಪಡೆಯುವಂಥದ್ದು, ಸಾಲವನ್ನು ನೀಡುವಂಥದ್ದನ್ನೆಲ್ಲ ಮಾಡಬಾರ್ದು. ಯಾಕಂದರೆ ಸಾಲ ಪಡಿತಾ ಇದ್ದರೆ ಸಂವತ್ಸರ ಪೂರ್ತಿ ಸಾಲವನ್ನು ಪಡಿತಾ ಇರ್ತೀವಿ, ಇನ್ನು ಸಾಲಗಾರರಾಗ್ತಾ ಇರ್ತೀವಿ. ಸಾಧ್ಯವಾದರೆ ಸಾಲ ತೀರ್ಸೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ನಿಮಗೆ ಅತಿ ಶೀಘ್ರವಾಗಿ ಸಾಲ ಕೂಡ ನಿವಾರಣೆ ಆಗುತ್ತೆ. ಅಂತಹ ಒಂದು ಈ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಒಂದು ತಪ್ಪದೆ 2 ಏಲಕ್ಕಿ, 1 ರೂ ನಾಣ್ಯವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವೇನು ತೋರಣ ಕಟ್ಟಿರ್ತೀರೋ ಯಾರಿಗೂ ಕಾಣ್ದಂಗೆ ರಹಸ್ಯವಾಗಿ ಕಟ್ಬಿಡಿ. ಅದನ್ನು ತೋರಣದ ಕೆಳಗಡೆ ಕಟ್ಬಿಡಿ. ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಧೂಪ ದೀಪವನ್ನು ದೇವರ ಮುಂದೆ ಇಟ್ಟು ಧೂಪ ದೀಪ ಆರತಿಯನ್ನೆಲ್ಲ ಮಾಡಿದ ನಂತರವೇ ನೀವು ಕಟ್ಟಬೇಕಾಗುತ್ತೆ. ಸಂಕಲ್ಪ ಮಾಡಿಕೊಂಡು ನಿತ್ಯ ಅದರ ಮೇಲೆ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ಪೂಜಿಸ್ಕೊಂಡು ಬನ್ನಿ. 15 ದಿನಕ್ಕೊಮ್ಮೆ ಬದಲಾಯಿಸಬಹುದು. ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಅಮಾವಾಸ್ಯೆ ಪೌರ್ಣಮಿಗೂ ಕೂಡ ಬದಲಾಯಿಸ್ಬೋದು. ಖಂಡಿತವಾಗಿಯೂ ಯಾವುದೇ ರೀತಿ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ. ಸಾಲ ಬಾಧೆ ನಿವಾರಣೆಯಾಗಿ ಈ ಸಂವತ್ಸರ ಪೂರ್ತಿ ನಮಗೆ ಅದೃಷ್ಟ ಕೂಡಿ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಈ ಒಂದು ಪ್ರಕಾರದಲ್ಲಿ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗ್ತಾ ಹೋಗುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮುಖ್ಯವಾಗಿ ಸಾಲ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಸಾಲ ಪ್ರತಿ ಮನುಷ್ಯನಿಗೂ ಇರುತ್ತೆ. ಸಾಲ ಅನ್ನೋದು ಒಂದು EMI ಆಗಲಿ, ನಾವು ವಸ್ತುಗಳನ್ನು ಖರೀದಿ ಮಾಡಿರೋದಾಗಲಿ, ಮನೆಯ ಲೋನ್ ಆಗಿರ್ಬೋದು, ಕೈ ಸಾಲಗಳಾಗಿರ್ಬೋದು, ಬಡ್ಡಿ ಸಾಲಗಳು, ಚಕ್ರ ಬಡ್ಡಿ, ಹೀಗೆ ಮನುಷ್ಯನ ಅವಶ್ಯಕತೆಗೆ ಅನಿವಾರ್ಯಕ್ಕೆ ಕೆಲವೊಮ್ಮೆ ಸಾಲವನ್ನು ಮಾಡಿಕೊಳ್ಬೇಕಾಗುತ್ತೆ. ಇಂಥ ಸಾಲ ಬಾಧೆಗಳಿಂದ ನೊಂದು ಬೆಂದಿದ್ರೆ ಈ ಪರಿಹಾರ ಖಂಡಿತವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತೆ. ಈ ಲವಂಗ ಮನೆಗೆ ಬಂದಿರುವ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿ ಹಣ, ಮುಖ್ಯವಾಗಿ 1 ರೂ ನಾಣ್ಯವನ್ನು ಇಡೋದ್ರಿಂದ ಹಣಕ್ಕೆ ಬಂದಿರುವ ದೋಷಗಳ ನಿವಾರಣೆ ಮಾಡುತ್ತೆ. ಏಲಕ್ಕಿ ವೃದ್ಧಿಸುತ್ತೆ, ಹಣವನ್ನು ವೃದ್ಧಿಸುತ್ತೆ. ಇನ್ನು ಲವಂಗ, ಏಲಕ್ಕಿಯ ಸುವಾಸನೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ. ಇದನ್ನು ಮುಖ್ಯ ದ್ವಾರದ ಬಳಿ ನೀವು ಕಟ್ಟೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊಂಡು ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ 3 ವಸ್ತುಗಳು ಮುಖ್ಯ ದ್ವಾರದಲ್ಲಿ ಕಟ್ಟಿ. ಇನ್ನು ಹಳದಿ ಬಣ್ಣ ಅಂದರೆ ಮಂಗಳಕರವಾದಂಥದ್ದು. ಕೆಂಪು ಬಣ್ಣ ಕಟ್ಟೋದಕ್ಕೆ ಹೋಗಬೇಡಿ. ಹಳದಿ ಬಟ್ಟೆ ಇಲ್ಲ ಅಂದರೂ ಒಂದು ಬಿಳಿ ಬಟ್ಟೆ ಇದ್ರೂ ಹೊಸ ಬಟ್ಟೆ ತೆಗೆದುಕೊಳ್ಳಿ. ಅದನ್ನೇ ಹಳದಿ ಅರಿಶಿಣದಲ್ಲಿ ನೀವು ಹದ್ದುಬಿಟ್ಟು ಅದನ್ನೇ ಹಳದಿ ಬಣ್ಣ ಮಾಡಿಕೊಂಡು ಕೂಡ ನೀವು ಈ ತಂತ್ರವನ್ನು ಮಾಡ್ಕೊಳ್ಬೋದು. ಹಳದಿ ಬಟ್ಟೆ ಇಲ್ಲ ಅಂತ ಚಿಂತಿಸೋ ಅಗತ್ಯ ಇಲ್ಲ. ಈ ತಂತ್ರ ಮಾಡ್ಕೊಂಡು ನೋಡಿ, ಸರ್ವ ಪಾಪಗಳು ಕೂಡ ನಿವಾರಣೆಯಾಗಿ ಅದೃಷ್ಟ ಐಶ್ವರ್ಯ ನಿಮಗೆ ಕೂಡಿ ಬರುತ್ತೆ, ಹಣದ ವೃದ್ಧಿ ಆಗುತ್ತೆ. ಇವತ್ತಿನ ಈ ವಿಡಿಯೋ ಅಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.